ಇನ್ನು ಈ ಬಗ್ಗೆ ಮಾತಾಡೋದಕ್ಕೆ ಪ್ರಶಾಂತ್ ಇದ್ದಾರೆ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ. ಪ್ರಶಾಂತ್, ಈ ಪ್ರವಾಹ ನಂತರದ ಪರಿಸ್ಥಿತಿಯನ್ನ ನಿಭಾಯಿಸೋದು ಕಷ್ಟ ಅಂತಾರಲ್ಲ, ಕಷ್ಟ ಅಲ್ಲ, ಅದು ಸವಾಲೇ. ಅದು ಅಂಥದ್ದೇ ಪರಿಸ್ಥಿತಿ ಅನ್ಬೋದಾ ಈಗ ರಾಜ್ಯ ಕಾಂಗ್ರೆಸ್ದು? ಡೆಫಿನೆಟ್ಲಿ ನೋಡಿ, ರಾಜ್ಯ ಕಾಂಗ್ರೆಸ್ ಒಂದು ರೀತಿ ಮೇಕ್ ಆರ್ ಬ್ರೇಕ್ನ ಪರಿಸ್ಥಿತಿಗೆ ಬಂದು ತಲುಪಿದೆ. ನಿನ್ನೆಯ ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿಗಳ ಬಹಿರಂಗ ಟ್ವೀಟ್ಗಳು ನನಗನ್ಸುತ್ತೆ ಕಳೆದ 20 ವರ್ಷಗಳ ರಾಜ್ಯ ಕಾಂಗ್ರೆಸ್ನ ರಾಜಕಾರಣದಲ್ಲಿ ಎಂದೂ ಕೂಡ ಈ ಮಟ್ಟದ ಟ್ವೀಟ್ಗಳನ್ನು ಹೆಲ್ಮ್ ಆಫ್ ಅಫೇರ್ಸ್ನಲ್ಲಿ ಇರ್ತಕ್ಕಂಥವ್ರು ಮಾಡಿದ್ದನ್ನು ನಾನಂತರೂ ನೋಡಿಲ್ಲ. ಅಂದರೆ ಉಪಮುಖ್ಯಮಂತ್ರಿಗಳು ಮೊದಲು ಒಂದು ಟ್ವೀಟ್ ಮಾಡ್ತಾರೆ, ಇಲ್ಲ ಮಾತಿನ ಪ್ರಭಾವವೇ ಜಾಗತಿಕ ಪ್ರಭಾವ. ಇವತ್ತು ಹೋಗಿ ಅವರು ಮುಖ್ಯಮಂತ್ರಿಗಳ ಎದುರುಗಡೆ ಹೇಳಿದ್ದಾರೆ, ನಂಬಿಕೆಯನ್ನು ಉಳಿಸ್ಕೊಳ್ಳೋದೇ ಬಹುದೊಡ್ಡ ಶಕ್ತಿ ಅಂತಕ್ಕಂಥದ್ದನ್ನು. ಅದಕ್ಕೆ ಪ್ರತಿಯಾಗಿ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳ ಟ್ವೀಟ್ಗೆ ಬಹಿರಂಗವಾಗಿ ಉತ್ತರವನ್ನು ಕೊಡ್ತಾರೆ ಅಂತಾದರೆ ಎಲ್ಲೋ ಒಂದು ಕಡೆ ಒಳಗಡೆ ಕಮ್ಯುನಿಕೇಷನ್ ಚಾನೆಲ್ಗಳು ಬಿದ್ದು ಹೋಗಿವೆ, ಅಥವಾ ಅದರ ಅರ್ಥ ಇಬ್ಬರೂ ಕೂಡ ದಿಲ್ಲಿಗೆ ಹೋಗುವ ಮುಂಚೆ ಒಂದು ರೀತಿಯಾಗಿರ್ತಕ್ಕಂಥ ಬಿಲ್ವಿದ್ಯೆಯ ಅಭ್ಯಾಸವನ್ನು ಪೋಸ್ಚರಿಂಗ್ ಮೂಲಕ ಮಾಡ್ತಾ ಇದ್ದಾರೆ. ಅಂದರೆ ನಾಳೆ ಅಲ್ಲೇನಾದರೂ ಆದರೆ ನಾವಿವತ್ತು ಒಂದು ರೀತಿಯ ಪೋಸ್ಚರಿಂಗ್ ಮಾಡಬೇಕು, ಆಗ ನಮ್ಮ ಬಾರ್ಗೇನಿಂಗ್ ಪವರ್ ದಿಲ್ಲಿಯಲ್ಲಿ ಜಾಸ್ತಿ ಆಗುತ್ತೆ ಅಂತಕ್ಕಂಥದ್ದು ಕೂಡ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳ ಟ್ವೀಟ್ನಲ್ಲಿ ಸ್ಪಷ್ಟವಾಗಿ ಕಾಣ್ತಾ ಇತ್ತು. ಹೀಗಾಗಿ ಹೈಕಮಾಂಡ್ಗೂ ಕೂಡ ಇದೊಂದು ಪೇಚಿನ ವಿಷಯ. ಯಾಕಂದರೆ ನಾನು ಆಗಲೇ ಹೇಳಿದೆ, ನೀವು ದಿಲ್ಲಿಗೆ ಕರೆಸಿ, ಯಾವತ್ತೂ ಕೂಡ ರಾಜಕಾರಣದಲ್ಲಿ ಸ್ಕ್ರಿಪ್ಟೆಡ್ ಇರಲ್ಲ. ಆದರೆ ಈ ರೀತಿಯ ಈಗ ನೋಡಿ, ಈ ಬಿಕ್ಕಟ್ಟು ಮುಗಿಯೋದು ಯಾವಾಗ? ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಗಳು ಮಲ್ಲಿಕಾರ್ಜುನ್ ಖರ್ಗೆ, ಕೆ ಸಿ ವೇಣುಗೋಪಾಲ್ ಹೊರಗಡೆ ಬಂದು ಕೈ ಹಿಡಿದು ಕೈ ಮೇಲೆತ್ತಿ ನಾವೆಲ್ಲರೂ ಒಟ್ಟಿಗಿದ್ದೀವಿ ಅಂತ ತೋರಿಸುವವರೆಗೆ ಈ ಬಿಕ್ಕಟ್ಟು ಮುಂದುವರೆದೇ ಇರುತ್ತೆ. ಆ ಹ್ಯಾಪಿ ಪಿಕ್ಚರ್ ತೋರಿಸ್ಬೇಕಾದ್ರೆ, ಆ ಒಂದು ಫೋಟೋ ಅಪಾರ್ಚುನಿಟಿಯನ್ನು ಕ್ರಿಯೇಟ್ ಮಾಡಬೇಕಾದ್ರೆ ನೀವು ಸಂಧಾನವನ್ನು ಕಾರ್ಡ್ ಔಟ್ ಮಾಡಬೇಕಾಗತ್ತೆ, ಲಿಟ್ರಲಿ ಕಾರ್ಡ್ ಔಟ್ ಮಾಡಬೇಕಾಗತ್ತೆ ಸಂಧಾನವನ್ನು. ಆ ಸಂಧಾನವನ್ನು ಕಾರ್ಡ್ ಔಟ್ ಮಾಡಬೇಕಾದ್ರೆ ಮುಖ್ಯಮಂತ್ರಿಗಳು ಅದಕ್ಕೆ ಒಪ್ತಾರಾ, ಉಪಮುಖ್ಯಮಂತ್ರಿಗಳು ಅದಕ್ಕೆ ಒಪ್ತಾರಾ? ಇದು ತುಂಬ ಸುಲಭದ ಪ್ರಶ್ನೆಯಾಗಿ ಉಳಿದಿಲ್ಲ. ನಿನ್ನೆಯ ಟ್ವೀಟ್ಗಳನ್ನು ನೋಡಿದ್ರೆ ಯಾವುದೇ ಕಾರಣಕ್ಕೂ ಕೂಡ ನಾನು 5 ವರ್ಷ ಮುಖ್ಯಮಂತ್ರಿ ಅನ್ನೋದನ್ನೇನು ಸಿದ್ದರಾಮಯ್ಯನವರು ಹೇಳ್ತಿದ್ದಾರೆ, ಅದು ಅಟ್ಲೀಸ್ಟ್ ನನಗೆ 6 ತಿಂಗಳು ಮುಂದಿನ 1 ವರ್ಷಗಳ ಕಾಲ ಅವಕಾಶ ಕೊಡಬೇಕು. ಅಂದರೆ ಈಗೇನು 2.5 ಇದೆ, ಅದನ್ನು 3-2 ಮಾಡಿ ಅಂತ ಸಿದ್ದರಾಮಯ್ಯನವರು 5 ಅಂತ ಪಟ್ಟು ಹಿಡಿದ್ರೆ 3-2ಕ್ಕೆ ಬರ್ಬೋದು ಅಂತಕ್ಕಂಥದ್ದು ಅವ್ರ ಮನಸ್ಸಿನಲ್ಲಿರ್ಬೋದು, ಅವರ ಬೆಂಬಲಿಗರ ಮನಸ್ಸಿನಲ್ಲೂ ಕೂಡ ಇರ್ಬೋದು. ಡಿ ಕೆ ಶಿವಕುಮಾರ್ಗೆ ಅನಿಸ್ತಾ ಇದೆ, ಆಯ್ತು ಈಗ ನಾನು ತೇಪೆ ಹಾಕಿ ಸಂಧಾನ ಮಾಡ್ಕೊಂಡು ಬಂದರೆ ನಾಳೆ ಮೇದಲ್ಲೂ ಇದೇ ಪರಿಸ್ಥಿತಿ ಮುಂದುವರೆದಲ್ಲಿ ಆಗ ಏನು ಅಂತಕ್ಕಂಥದ್ದು ಡಿ ಕೆ ಶಿವಕುಮಾರ್ ಮನಸ್ಸಿನಲ್ಲೂ ಕೂಡ ಇರುತ್ತೆ. ಬಹಿರಂಗವಾಗಿ ಹೈಕಮಾಂಡ್ ಒಂದು ಇಂಟೆಂಟನ್ನು, ಒಂದು ರೀತಿಯ ಸಂಕೇತಗಳನ್ನು ಕೊಡದೆ ಡಿ ಕೆ ಶಿವಕುಮಾರ್ ಮತ್ತು ಅವರ ಬೆಂಬಲಿಗರಿಗೆ ಡಿ ಕೆ ಶಿವಕುಮಾರ್ ಒಪ್ಕೊಂಡು ಬಂದರೆ ಅವರು ವೀಕ್ ಪೊಲಿಟಿಷಿಯನ್ ಅಥವಾ ವೀಕ್ ಡೆಪ್ಯೂಟಿ ಚೀಫ್ ಮಿನಿಸ್ಟರ್, ವೀಕ್ KPCC ಪ್ರೆಸಿಡೆಂಟ್ ಅನ್ನಿಸ್ತಾರೆ. ಹೀಗಾಗಿ ಆ ಸಂಧಾನವನ್ನು ಕಾರ್ಡ್ ಔಟ್ ಮಾಡುವವರೆಗೆ ಹೈಕಮಾಂಡ್ ಕೂಡ ತರಾತುರಿಯಲ್ಲಿ ಇಬ್ಬರನ್ನ ದಿಲ್ಲಿಗೆ ಬನ್ನಿ ನಾವು ಸಂಡೇನೇ ಮುಗಿಸ್ತೀವಿ, ಟೆಲಿವಿಷನ್ ಚಾನೆಲ್ಗೆ ಸೂಟೇಬಲ್ ಆಗುತ್ತೆ. ಪೊಲಿಟಿಕಲ್ ಪಾರ್ಟಿಗಳಲ್ಲಿ 2 ದಿನ 3 ದಿನ 4 ದಿನ ಆ ಸಂಧಾನಗಳನ್ನು ಕಾರ್ಡ್ ಔಟ್ ಮಾಡಬೇಕಾಗತ್ತೆ. ಯಾಕಂದರೆ ಈಗ ಮುಖ್ಯಮಂತ್ರಿ ಬದಲಾವಣೆ ಅಷ್ಟೇ ಇರಲ್ಲ, ಇದು ನಂತರ ಸಂಪುಟ ಪುನಾರಚನೆ ಇದೆ, ಯಾರು KPCC ಅಧ್ಯಕ್ಷರು ಇದೆ, 1 by 1 ಎಲ್ಲವೂ ಕೂಡ ಇದೆ. ಹೀಗಿರುವಾಗ ಹೈಕಮಾಂಡ್ ಆ ಸಂಧಾನವನ್ನು ಮಾಡಬೇಕಾದ್ರೆ ಡೆಫಿನೆಟ್ಲಿ ಇಟ್ ವಿಲ್ ಟೇಕ್ ಟೈಮ್. ಈಗ ಡಿ ಕೆ ಸುರೇಶ್ರನ್ನ ಕರೆಸ್ಕೊಳ್ತು, ಈಗ 7 ಗಂಟೆಗೆ ಡಿ ಕೆ ಶಿವಕುಮಾರ್ ದಿಲ್ಲಿಗೆ ಹೋಗ್ತಾರೆ. ಅವರು ಟಿಕೆಟ್ ಬುಕ್ ಮಾಡಿದ್ದಾರೆ, ಹೋಗ್ತಾರೋ ಇಲ್ಲೋ ಗೊತ್ತಿಲ್ಲ. ಹೋದರೆ ನಾಳೆ ಏನೇನು ಚರ್ಚೆ ನಡೆಯುತ್ತೆ, ಅದು ಶನಿವಾರ ರವಿವಾರ, ನಾಳೆ ಸಿದ್ದರಾಮಯ್ಯನವ್ರನ್ನ ಕರೆಸ್ಕೊಳ್ಬೇಕು, ಅಥವಾ ಡಿ ಕೆ ಶಿವಕುಮಾರ್ಗೆ ಇಲ್ಲ ಇನ್ನೊಂದು ಸ್ವಲ್ಪ ದಿನ ಕಾಯಿರಿ ಅನ್ನೋದನ್ನು ಹೈಕಮಾಂಡ್ ಮನವೊಲಿಕೆ ಮಾಡೋದಾದರೆ ಅದರ ಮೊಡ್ಯಾಲಿಟೀಸ್ ಏನು, ಅದನ್ನು ಡಿ ಕೆ ಶಿವಕುಮಾರ್ ನಿಶ್ಚಿತವಾಗಿ ಕೇಳ್ತಾರೆ. 2023ರಲ್ಲಿ ನೀವು ನನಗೊಂದು ಭರವಸೆಯನ್ನು ಕೊಟ್ಟಿದ್ರಿ, ಆ ಭರವಸೆ 2.5 ವರ್ಷದ್ದಾಗಿತ್ತು, ಈಗೊಂದು ಹೊಸ ಭರವಸೆಯನ್ನು ಕೊಟ್ಟಿದ್ದರೆ ನಾಳೆ ಅದು ಮೇದಲ್ಲಿ ಅದು ಪೂರ್ಣಗೊಳ್ಳುವ ಬಗೆ ಹೇಗೆ? ಆಂತರಿಕವಾಗಿ ನೀವು ಚರ್ಚೆ ಮಾಡಿದ್ರಿ, ಬಹಿರಂಗವಾಗಿ ಹೇಳ್ತೀರಾ? ಬಹಿರಂಗವಾಗಿ ಹೇಳಿದ ತಕ್ಷಣ ಮುಖ್ಯಮಂತ್ರಿಗಳ ಇಡೀ ಒಂದು ಅಧಿಕಾರ ಅಥವಾ ಪ್ರಭಾವ ಅಥವಾ ಪವರ್ ಏನಿದೆ ಅದು ಸಂಪೂರ್ಣವಾಗಿ ನಿರರ್ಥಕವಾಗುತ್ತೆ. ಹೀಗಿರುವ ಪರಿಸ್ಥಿತಿಯಲ್ಲಿ ಹೈಕಮಾಂಡ್ ಇದನ್ನು ಹೆಂಗೆ ಸಾಲ್ವ್ ಮಾಡಬೇಕು? ನಿನ್ನೆ ಡಿ ಕೆ ಶಿವಕುಮಾರ್ ಏಕಾಏಕಿ ಮುಂಬೈಗೆ ಹೋಗಿದ್ರು ಇಂದಿರಾ ಗಾಂಧಿ ಕಾರ್ಯಕ್ರಮ ಅಂತಕ್ಕಂಥದ್ದನ್ನು, ಏಕಾಏಕಿ ನಿನ್ನೆ ಹೊಸ ಟ್ವೀಟ್ ಮಾಡಿದರು. ಅದರ ಅರ್ಥ ಏನು? ಅಂದರೆ ಯಾವುದೇ ಕಾರಣಕ್ಕೂ ನಾನು ಒಪ್ಪಿಗೆ ಕೊಡಲ್ಲ ಮುಂದುವರಿಲಿಕ್ಕೆ ಅನ್ನೋದು ಡಿ ಕೆ ಶಿವಕುಮಾರ್ ಹಠ ಹಿಡಿದು ಕುಳಿತರೆ ಅವರನ್ನು ಮನವೊಲಿಸಲಿಕ್ಕೆ ಹೈಕಮಾಂಡ್ ಏನೇನು ಅಸ್ತ್ರಗಳನ್ನು ಅಥವಾ ಏನೇನು ಸಂಧಾನ ಸೂತ್ರಗಳನ್ನು ತಯಾರು ಮಾಡಿದೆ ಅಂತಕ್ಕಂಥದ್ದು ಕೂಡ ಬಹಳ ಮುಖ್ಯ ಆಗುತ್ತೆ. ಡಿ ಕೆ ಶಿವಕುಮಾರ್ ಅವರ ಮೂವ್ ನೋಡಿದ್ರೆ ಅವರು ಬಾಯಲ್ಲಿ ಹೇಳ್ತಿದ್ದಾರೆ ತರಾತುರಿಯಲ್ಲಿ ಇಲ್ಲ ಅಂತ,
ಬಟ್ ಅವರು ಈಗ ಕ್ರಿಯೇಟ್ ಮಾಡಿರುವಂತ ಒಂದು ವಾತಾವರಣ, ಟ್ವೀಟ್ ವಾರ್, ಶಾಸಕರ ಬಲ, ಮತ್ತೊಂದು ಕಡೆ ಸ್ವಾಮೀಜಿ, ಇನ್ನೊಂದು ಕಡೆ ಸಮುದಾಯದ ಬೆಂಬಲ, ಹೀಗೆ ಒಂದು ಸಿನಾರಿಯೋ ಅವರೇನು ಈಗಾಗಲೇ ಸೆಟ್ ಮಾಡಿದ್ದಾರೆ. ಈ ಸ್ಪೀಡ್ ನೋಡ್ತಾ ಇದ್ರೆ ಈಗಲೇ ನಿರ್ಧಾರ ಆಗಬೇಕು ಅನ್ನೋ ಮನಸ್ಥಿತಿಯಲ್ಲಿ ಇದ್ದಂತೆ ಕಾಣಿಸ್ತಾ ಇದೆಯಾ? ಇದು ಮೇ ತನಕ ತಗೊಂಡೋಗೋ ಸಿಚುವೇಶನ್ ಅಲ್ಲಿ ಮೇ ಬಿ ಇಲ್ಲ ಅನ್ಸುತ್ತೆ ಡಿ ಕೆ ಶಿವಕುಮಾರ್. ಅವರು ಡಿ ಕೆ ಶಿವಕುಮಾರ್ ಟೆಂಪ್ರಾಮೆಂಟ್ ಅನ್ನ ಮತ್ತು ಡಿ ಕೆ ಶಿವಕುಮಾರ್ ಆಪ್ತರನ್ನ ಮಾತನಾಡಿಸಿದಾಗ ಅನ್ಸೋದು ಅವರು ಮ್ಯಾಕ್ಸ್ ಟು ಮ್ಯಾಕ್ಸ್ ಈ ಅಧಿವೇಶನ ಮುಗಿಯುವವರೆಗೆ ಕಾಯ್ಲಿಕ್ಕೆ ತಯಾರಿದ್ದಾರೆ. ಅಂದರೆ ನಾಳೆಯ 3-4 ದಿನಗಳಲ್ಲಿ ಆಗಬೇಕು ಅಂತಕ್ಕಂಥ ಪಟ್ಟಣ ಹಿಡಿದ್ರೂ ಕೂಡ ಅಧಿವೇಶನ ಮುಗಿದ ಮೇಲೆ ನನ್ನನ್ನು ಮುಖ್ಯಮಂತ್ರಿ ಮಾಡಿ, ನನಗನ್ಸುತ್ತೆ ಅವ್ರು ಜಾಸ್ತಿ ಜ್ಯೋತಿಷ್ಯ ಎಲ್ಲ ನಂಬೋದ್ರಿಂದ ಉತ್ತರಾಯಣದಲ್ಲಿ ನಾನು ಮುಖ್ಯಮಂತ್ರಿ ಆಗಬೇಕು ಅಂತಕ್ಕಂಥದ್ದು ನಿಶ್ಚಿತವಾಗಿರುತ್ತೆ. ಅದಕ್ಕೂ ಮೀರಿ ಈಗ ಡಿ ಕೆ ಶಿವಕುಮಾರ್ ಈಗ ಇದು ಸುಲಭವಾಗಿ ಸಿದ್ದರಾಮಯ್ಯನವರು ಮುಂದಿಡ್ತಿರ್ತಕ್ಕಂಥ ಷರತ್ತು, ನಾನು ಬಜೆಟ್ ಮಂಡಿಸ್ತೀನಿ, ಸಿದ್ದರಾಮಯ್ಯನವರು ಬೆಂಬಲಿಗರು ಹೇಳ್ತಾರೆ ಬಜೆಟ್ ಮಂಡನೆ ನಂತರ ನೋಡೋಣ, ಡಿ ಕೆ ಶಿವಕುಮಾರ್ ಬೆಂಬಲಿಗರು ಹೇಳ್ತಾರೆ ಬಜೆಟ್ನ ನಂತರ ಏನು ಮುಖ್ಯಮಂತ್ರಿಗಳು ಇಂಪ್ಲಿಮೆಂಟೇಷನ್ ಮಾಡ್ಲಿಕ್ಕೆ ಉಳಿದಿರೋದಾ, ಅವ್ರ ಬಳಿ ಇರೋದೇ 28ಕ್ಕೆ ಚುನಾವಣೆ, 28ರದ್ದು ನಿಮ್ಗೆ ಲೇಖಾನುದಾನ, 26, 27 ಇರೋದೇ 2 ಬಜೆಟ್ಗಳು. ಆ ಬಜೆಟನ್ನು ಮಂಡಿಸದೆ ಡಿ ಕೆ ಶಿವಕುಮಾರ್ ಪಾಪ್ಯುಲರ್ ಲೀಡರ್ಶಿಪ್ಪನ್ನು ವಹಿಸ್ಕೊಳ್ಳೋದು ಹೇಗೆ ಅನ್ನೋದು ಅವರ ಬೆಂಬಲಿಗರ ಅಂಬೋಣ. ಸಿದ್ದರಾಮಯ್ಯನವರು ಹೇಳ್ತಾರೆ ಇಲ್ಲ ನಾನು 17ನೇ ಬಜೆಟನ್ನು ಮಂಡಿಸಬೇಕು, ದೇವರಾಜ ಅರಸರ ಅಧಿಕಾರಾವಧಿಯನ್ನು ನಾನು ಸರ್ಪಾಸ್ ಮಾಡಬೇಕು, ಒಂದು ದಾಖಲೆಯನ್ನು ಮಾಡಬೇಕು ಅಂತಕ್ಕಂಥದ್ದು ಪೊಲಿಟಿಕಲಿ ಎಲ್ಲರಿಗೂ ಇರುತ್ತೆ. ಹಾಗಿರುವಾಗ ಹೈಕಮಾಂಡ್ ಇದನ್ನು ಮನವೊಲಿಸೋದು ಹೇಗೆ? ನೋಡಿ, ಇಬ್ಬರೂ ಕೂಡ ಸೀಸನ್ಡ್ ಪಾಲಿಟಿಷಿಯನ್ಸ್ಗಳಿದ್ದಾರೆ. ನನಗೇನು ಅನ್ಸಲ್ಲ ಇದು ಭಾಳ ಬೀದಿ ರಂಪಾಟ ಆಗುತ್ತೆ ಅಂತ. ಬಟ್ ಆ ಚರ್ಚೆ ಅಕ್ರಾಸ್ ದ ಟೇಬಲ್ ನಡೆಸಬೇಕಾದ್ರೆ ಹೈಕಮಾಂಡ್ಗೂ ಕೂಡ ಒಂದು ಅಥಾರಿಟಿ ನಿಶ್ಚಿತವಾಗಿದೆ. ಬಟ್ ಮನವೊಲಿಸುವ ಸಾಮರ್ಥ್ಯ ಉಂಟಾ ಅಂತಕ್ಕಂಥದ್ದು ಪ್ರಶ್ನೆ. ಯಾಕಂದರೆ ರಾಹುಲ್ ಈಗ ಕೇಳಿ ಬರ್ತಾ ಇರ್ತಕ್ಕಂಥ ಮಾತೇನು ದಿಲ್ಲಿಯಲ್ಲಿ, ಸೋನಿಯಾ ಗಾಂಧಿ ಯಾವುದೇ ನಿರ್ಣಯ ತೆಗೆದುಕೊಂಡಿಲ್ಲ, ಪ್ರಿಯಾಂಕಾ ಗಾಂಧಿ ಡಿ ಕೆ ಶಿವಕುಮಾರ್ ಪರವಾಗಿದ್ದಾರೆ, ರಾಹುಲ್ ಗಾಂಧಿ ಸಿದ್ದರಾಮಯ್ಯ ಪರವಾಗಿದ್ದಾರೆ. ಈ ಚರ್ಚೆ ಕೇಳಿ ಬರ್ತಾ ಇದೆ. ವಿ ಡೋಂಟ್ ನೋ. ಹೀಗಿರುವಾಗ ಈಗ ಸೋನಿಯಾ ಗಾಂಧಿ ಮಧ್ಯಪ್ರವೇಶಿಸಿದರೆ ಮಾತ್ರ ಈ ಜಗಳ ಬಗೆಹರಿಬಹುದು ಅಂತಕ್ಕಂಥದ್ದು ಮೇಲ್ನೋಟಕ್ಕೆ ಅನಿಸ್ತಾ ಇದೆ. ಆ ಪರಿಸ್ಥಿತಿ ಬಂದಲ್ಲಿ ಸೋನಿಯಾ ಗಾಂಧಿ ನಿಶ್ಚಿತವಾಗಿ ಮಧ್ಯಪ್ರವೇಶಿಸ್ತಾರೆ. ಬಟ್ ಎಲ್ಲವೂ ಇರೋದು ವಾಟ್ ಈಸ್ ದ ಸೊಲ್ಯೂಷನ್, ಯಾಕಂದರೆ ಡಿ ಕೆ ಹೇಳ್ತಿರ್ತಕ್ಕಂಥದ್ದೇನು, 2023ಕ್ಕೆ ನಂಗೆ ಭರವಸೆ ಕೊಡಲಾಗಿದೆ, ಆ ಭರವಸೆ ಈಡೇರಿಸಿ. ಮೊದಲು ಅವ್ರು ಹೇಳ್ತಾ ಇದ್ರು ಇಲ್ಲ ಸೋನಿಯಾ ಗಾಂಧಿ ಪ್ರಿಯಾಂಕಾ ಗಾಂಧಿ ಫೇಸ್ ಟೈಮ್ ಮೂಲಕ ನನಗೆ ಭರವಸೆ ನೀಡಿದ್ದಾರೆ ಅಂತ. ಅದು ಈಗ ನಿನ್ನೆಯ ಟ್ವೀಟನ್ನು ನೋಡಿದ ಮೇಲೆ ಅವರ ಬೆಂಬಲಿಗರು ಹೇಳ್ತಾ ಇರ್ತಕ್ಕಂಥದ್ದು ಅದು ಬರೀ ಅಷ್ಟಕ್ಕೆ ನಿಂತಿರಲಿಲ್ಲ. ಸಿದ್ದರಾಮಯ್ಯನವರು ಕೂಡ ಡಿ ಕೆ ಶಿವಕುಮಾರ್ ಮತ್ತು ಸುರೇಶ್ಗೆ ಒಂದು ಭರವಸೆಯನ್ನು ಕೊಟ್ಟಿದ್ದರು. ಎಲ್ಲಿವರೆಗೆ ಅಂತಂದರೆ ಹಿಂದೆ ಯಡಿಯೂರಪ್ಪನವ್ರು ಇದ್ದಾಗ ಮಾತು ಕೇಳಿ ಬರ್ತಾ ಇತ್ತು. ಯಡಿಯೂರಪ್ಪ ಮತ್ತು ಕುಮಾರಸ್ವಾಮಿಯವರು ಇದ್ದಾಗ ದೇವರ ಕೋಣೆಗೆ ಕರ್ಕೊಂಡು ಹೋಗಿ ಆಣೆ ಮಾಡಿ ನಿಮ್ಗೆ ಅಧಿಕಾರವನ್ನು ಬಿಟ್ಟುಕೊಡ್ತೀವಿ. ಯಡಿಯೂರಪ್ಪನವ್ರು ಹೋದಲ್ಲೆಲ್ಲ ಹೇಳ್ತಾ ಇದ್ರು ಕುಮಾರಸ್ವಾಮಿ ನನಗೆ ಈ ಭರವಸೆಯನ್ನು ಕೊಟ್ಟಿದ್ರು, ಆ ಭರವಸೆಯನ್ನು ಅವರು ಈಡೇರಿಸಲಿಲ್ಲ, ಅದಕ್ಕೆ ವಚನ ಭ್ರಷ್ಟರು ಅಂತ. ಡಿ ಕೆ ಶಿವಕುಮಾರ್ ಬಣ ಈಗ ಇನ್ನೊಂದು ಹೆಜ್ಜೆ ಮುಂದೆ ಹೋಗಿ ಹೇಳ್ತಾ ಇದೆ. ಸಿದ್ದರಾಮಯ್ಯನವರು ಡಿ ಕೆ ಸುರೇಶ್ ತಲೆ ಮೇಲೆ ಕೈ ಇಟ್ಟು ಹೇಳಿದ್ರು ಇಲ್ಲ 2.5 ವರ್ಷದ ಮುಂಚೆ 1 ವಾರ ನಿನಗೆ ಅಧಿಕಾರವನ್ನು ಬಿಟ್ಟುಕೊಡ್ತೀನಿ ಅಂತ. ಇದರಲ್ಲಿ ನಿಜ ಏನು ನಿಜ ಯಾವುದಲ್ಲ ಇದನ್ನು ನೀವು ಸೆಗ್ರಿಗೇಟ್ ಮಾಡೋದು ಪೊಲಿಟಿಕ್ಸ್ನಲ್ಲಿ ಕಷ್ಟ ಇದೆ. ಬಿಕಾಸ್ ಹಾರ್ಸಸ್ ಮೌತ್ ವಿಲ್ ನಾಟ್ ಸ್ಪೀಕ್ ಅಬೌಟ್ ದಿಸ್. ಆದರೆ ಸಮಥಿಂಗ್ ಹ್ಯಾಸ್ ಹ್ಯಾಪನ್ಡ್. ಇಷ್ಟು ಈ ಚರ್ಚೆ ಈ ಮುನ್ನೆಲೆಗೆ ಬರ್ಲಿಕ್ಕೆ ಕಾರಣ ಏನು? 2.5 ವರ್ಷದ ಬಗ್ಗೆ ಮಾತುಕತೆ ಗಾಂಧಿ ಕುಟುಂಬದ ವಲಯದಲ್ಲಿ ಮತ್ತು ನೆಕ್ಸ್ಟ್ ಲೀಡರ್ಶಿಪ್ ಏನಿದೆ ಖರ್ಗೆ, ವೇಣುಗೋಪಾಲ್, ಸುರ್ಜೇವಾಲಾ, ಆ ಎರಡೂ ಮಟ್ಟದಲ್ಲಿ ಒಂದೇನೋ ಚರ್ಚೆ ಅಧಿಕಾರ ಹಂಚಿಕೆ ಹಸ್ತಾಂತರದ ಬಗ್ಗೆ ಆಗಿದೆ. ಹೀಗಾಗಿ ದಿಲ್ಲಿಯ ಕಾಂಗ್ರೆಸ್ ಮೂಲಗಳು ಹೇಳ್ತಾ ಇರೋದು ಇವತ್ತಿಲ್ಲ ನಾಳೆ ಆ ಭರವಸೆಯನ್ನು ಕಾಂಗ್ರೆಸ್ ಹೈಕಮಾಂಡ್ ಈಡೇರಿಸಲೇಬೇಕಾಗುತ್ತೆ. ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗೇ ಆಗ್ತಾರೆ. ಬಟ್ ಹೇಗಾಗ್ತಾರೆ? ಸಿದ್ದರಾಮಯ್ಯನವರನ್ನ ಮುನಸಿಗೆ ದೂಡಲು, ಬೇಸರಕ್ಕೆ ದೂಡಲು ಹೈಕಮಾಂಡ್ ತಯಾರಿಲ್ಲ. ಸಿದ್ದರಾಮಯ್ಯನವರು ಎಷ್ಟು ಟೈಮ್ ತೆಗೆದುಕೊಳ್ತಾರೆ? ಈ ಚರ್ಚೆ ಅಕ್ರಾಸ್ ದ ಟೇಬಲ್ ನಡಿಬೇಕಾಗತ್ತೆ. ಈ ಚರ್ಚೆ ಬೆಂಗಳೂರಿನಲ್ಲಿ ನಡೀಲಿಕ್ಕೆ ಸಾಧ್ಯ ಇಲ್ಲ. ಯಾವತ್ತೂ ರಾಷ್ಟ್ರೀಯ ಪಕ್ಷಗಳು ಈ ಚರ್ಚೆಯನ್ನ ದಿಲ್ಲಿಯಲ್ಲಿ, ಬಿಕಾಸ್ ದಟ್ ಈಸ್ ದ ಕಂಫರ್ಟಬಲ್ ಝೋನ್ ಫಾರ್ ಹೈಕಮಾಂಡ್ ಪೀಪಲ್, ಇಬ್ಬರನ್ನ ಕರೆಸಿದ ನಂತರ ನನಗನ್ಸುತ್ತೆ ಶ್ವೇತಾ, ನಾಳೆಯಿಂದ ಚರ್ಚೆ ಶುರು ಆದರೆ ಶನಿವಾರ, ರವಿವಾರ, ಸೋಮವಾರ ಸಂಜೆಯವರೆಗೆ ಒಂದು ಪಿಕ್ಚರ್ ದೊರಕಬಹುದು ಅಂತ ಅನ್ಸುತ್ತೆ. ಆ ಪಿಕ್ಚರ್ ಏನಿರಬಹುದು? ಈಗಲೇ ಎಲ್ಲವೂ ನಡೆದು ಹೋಗುತ್ತಾ, ಅಥವಾ ನಾನು ಆಗ್ಲೇ ಹೇಳಿದಂತೆ ಉತ್ತರಾಯಣದವರೆಗೆ ಹೈಕಮಾಂಡ್ ಡಿ ಕೆ ಶಿವಕುಮಾರನ್ನ ಮನವೊಲಿಸುತ್ತಾ, ಅಥವಾ ಸಿದ್ದರಾಮಯ್ಯನವರು ಈಗ ಏನೂ ಮಾತಾಡ್ತಾ ಇಲ್ಲ, ದಿಲ್ಲಿಗೆ ಹೋಗಿ ನೋ ವೇ ನಾನು ಅಧಿಕಾರ ಬಿಟ್ಕೊಡಲ್ಲ ಅಂತ ಹಠ ಹಿಡಿದುಕೊಳ್ಳುತ್ತಾರೆ.
ಅದು ಮುಂದೇನಾಗತ್ತೆ ಎಸ್. ವಿ ಡೋಂಟ್ ನೋ. ದಟ್ ಡಿಪೆಂಡ್ಸ್ ಆನ್ ದ ಬಾರ್ಗೇನಿಂಗ್, ದಟ್ ಡಿಪೆಂಡ್ಸ್ ಆನ್ ದ ನೆಗೋಷಿಯೇಷನ್. ಓಕೆ, ಮಂಡೇ ತನಕ ವೇಟ್ ಮಾಡೋದು ಬೆಟರ್ ಅಂತ ಒಂದು ಕ್ಲಿಯರ್ ಪಿಕ್ಚರ್ ಸಿಗ್ಬೋದು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.